ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮದು ಸಿಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮ ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರ್ಬೋದು, ಹಳೆ ಡಾಟಾ ಏನು ಹೇಳುತ್ತೆ ಅದ್ರ ಬಗ್ಗೆ ಡೀಟೇಲ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಕೆ ಮುಖಾಂತರ ನೀವು ಇಂಜಿನಿಯರಿಂಗ್, ಫಾರ್ಮಸಿ, ವೆಟರ್ನರಿ ಈ ಥರ ಕೋರ್ಸ್ಗಳಿಗೆ ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದೀರಾ. ಮೇನ್ ಥಿಂಗ್ ನಿಮ್ಮ ಎಷ್ಟು ಅಂಕ ಬರುತ್ತೆ ಅಂದರೆ, ಮೇನ್ ಥಿಂಗ್ ಇಲ್ಲಿ ನಿಮಗೆ ಉತ್ತಮ ಮಾರ್ಕ್ಸ್ ಬರಬೇಕಂತ. ಲೈಕ್ ನಿಮಗೆ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ನಿಮಗೆ ಸಾಮಾನ್ಯವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಕೂಡ ಮಾಡ್ತಾರೆ. ಆ ಥರ ನೀವು ನಿಮ್ಮ ಬ್ರಾಂಚಸ್ಗೆ ನೀವು ಯಾವುದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಆ ಸಬ್ಜೆಕ್ಟ್ಗಳಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಹೆಚ್ಚು ಅಂಕಗಳನ್ನು ನೀವು ತೆಗೆಸಬೇಕು, ತೆಗೆದುಕೊಂಡಿರಬೇಕಾಗುತ್ತೆ. ಇನ್ನು ಮೇನ್ ಥಿಂಗ್ ಬರೋದಾದ್ರೆ ಅಂದಾಜು ಮಾಹಿತಿ ಕೊಡ್ತೀನಿ. ಇದು ಪಕ್ಕಾ ಡಾಟಾ ಆಗಿರೋದಿಲ್ಲ, ಇದೊಂದು ಆನ್ ಅವರೇಜ್ ಅಂದಾಜು ಡಾಟಾ ಆಗಿರುತ್ತೆ. ಈ ರೇಂಜಿಗೆ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರೌಂಡ್ ನೀವು 180ರಿಂದ 200 ಅಂಕಗಳನ್ನ ತೆಗೆದುಕೊಂಡ್ರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 1ರಿಂದ 100 ಬರುತ್ತೆ. 170 to 179 ತೆಗೆದುಕೊಂಡ್ರೆ ನಿಮ್ಮ ರ್ಯಾಂಕಿಂಗ್ 101 to 500 ಇರುತ್ತೆ. 160 to 169 ತೆಗೆದ್ರೆ 501 to 1000 ಇರುತ್ತೆ. 150 to 159 ತೆಗೆದ್ರೆ 1001 to 2000 ಇರುತ್ತೆ. 140 to 149 ತೆಗೆದ್ರೆ 2001 to 4000 ಇರುತ್ತೆ. 130 to 139 ತೆಗೆದ್ರೆ 4001 to 7000 ಇರುತ್ತೆ. 120 to 129 ತೆಗೆದ್ರೆ 7001 to 10000 ಇರುತ್ತೆ. 110 to 119 ತೆಗೆದ್ರೆ 10000 to 15000 ಇರುತ್ತೆ. 100 to 109 ತೆಗೆದ್ರೆ 15000 to 20000 ಇರುತ್ತೆ. 90 to 99 ತೆಗೆದ್ರೆ 20000 to 30000 ಕೂಡ ಇರುತ್ತೆ. 80 to 89 ತೆಗೆದ್ರೆ 30000 to 40000 ಇರುತ್ತೆ. 70 to 79 ತೆಗೆದ್ರೆ 40 to 50000 ರೇಂಜ್ಗೆ ಬರುತ್ತೆ. 60 to 69 ಮಾರ್ಕ್ಸ್ ಇದ್ರೆ ನಿಮ್ಮದು 50000 to 60000 ನಿಮ್ಮ ರ್ಯಾಂಕ್ ಬರುತ್ತೆ. 50 to 59000 ಇದ್ರೆ ನಿಮ್ಮದು 60 to 70000 ಕೂಡ ಬರುತ್ತೆ. 40 to 49 ಇದ್ರೆ 70000 to 80000 ರ್ಯಾಂಕಿಂಗ್ ಬರುತ್ತೆ. 30 to 39 ಇದ್ರೆ 80000 to 1 lakh ಪ್ಲಸ್ ಕೂಡ ಬರುತ್ತೆ. ಇಷ್ಟೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಇದೊಂದು ಆನ್ ಅವರೇಜ್ ನೀವು ನಿಮ್ಮ ರ್ಯಾಂಕಿಂಗ್ ಬಂದರೆ ಇಷ್ಟು ಬರ್ಬೋದು ಅಂತೇಳಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇದು ಡಾಟಾ ಬಂದ್ಬಿಟ್ಟು ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ, ಆಯಿತಾ. ಡಿಮ್ಯಾಂಡ್ ಇರೋ ಕಾರಣ ನಮಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾ ಇದ್ದಾರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಪರೀಕ್ಷೆಗಳು ಬರೀತಿದ್ದಾರೆ, ಎಷ್ಟು ಸೀಟ್ಗಳು ಕೂಡ ಇದ್ದಾವೆ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ರ್ಯಾಂಕ್ ಹೇಗೆ ಲೆಕ್ಕ ಹಾಕ್ತಾರೆ ಅದು ನಮಗೆ ಗೊತ್ತಿರೋ ಆದರೆ CETದು 50% ಇರುತ್ತೆ, ನಿಮ್ಮದು PUCದು 50% ಕೂಡ ಇರುತ್ತೆ. ಲೈಕ್ ನೀವು ಫಾರ್ ಇಂಜಿನಿಯರಿಂಗ್ ತೊಗೊಂಡ್ರೆ PCM CET ಪರೀಕ್ಷೆದು 50% ತಗೊಳ್ತಾರೆ. ನೀವು 12th ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ದು ಆನ್ ಅವರೇಜ್ ಅದು ಕೂಡ 50% ತಗೊಳ್ತಾರೆ. ಎರಡು ಕೂಡ ಸರಾಸರಿ ಮಾಡಿ ನಮ್ಮ ರ್ಯಾಂಕಿಂಗ್ ಕೊಡ್ತಾರೆ. ಲೈಕ್ CET PCM 180ಗೆ 150, PUC PCM 300ಗೆ ಎಷ್ಟು ಅಂತ ಹೇಳಿ ಎರಡು ಕೂಡ ಅವರೇಜ್ ತೆಗೆದುಕೊಂಡ್ರೆ ನಿಮಗೆ ಅದ್ರ ಮೇಲೆ ನಿಮ್ಮ ರ್ಯಾಂಕಿಂಗ್ ಕೂಡ ಕೊಡ್ತಾರೆ. ನಿಮ್ಮದು ಮೇನ್ ಥಿಂಗ್ ನಿಮಗೆ ಇಲ್ಲಿ ರಿಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. SC ST OBC ಅದರ ನಿಮಗೆ ರಿಸರ್ವೇಷನ್ ಕೂಡ ಇದ್ದರೆ ನಿಮಗೆ ಸಹಾಯ ಆಗುತ್ತೆ. ನೀವು ಯಾವ ವಿಷಯದಲ್ಲಿ ಹೆಚ್ಚು ಅಂಕಗಳು ತೆಗೆದುಕೊಂಡಿರ್ತೀರಾ ಅದು ನಿಮಗೆ ಸಹಾಯ ಆಗುತ್ತೆ. ಕೆಲವೊಂದೇ ನಿಮಗೆ ನಾರ್ಮಲೈಸೇಷನ್ ಅದು ಕೂಡ ನಿಮಗೆ ಸಮ್ಟೈಮ್ಸ್ ಮ್ಯಾಟರ್ ಆಗುತ್ತೆ. ಮೇನ್ ಥಿಂಗ್ ಹೆಚ್ಚಿನ ಅಂಕ ಪಡೆಯಬೇಕಾಗುತ್ತೆ. ನೀವು ಪ್ರತಿಯೊಂದು ವಿಷಯದ ಮೇಲೆ ನೀವು ಕೂಡ ಚೆನ್ನಾಗಿ ಓದಿರಬೇಕಾಗುತ್ತೆ. ನಮ್ಮ ಲೈಕ್ ಕೆಲವೊಬ್ರು CET ಚೆನ್ನಾಗಿ ತೆಗೆದಿರ್ತಾರೆ, PU ಬೋರ್ಡ್ ಕರೆಕ್ಟಾಗಿ ಮಾಡಿರಲ್ಲ. ಕೆಲವರು PU ಬೋರ್ಡ್ ಕರೆಕ್ಟಾಗಿ ಮಾಡಿರ್ತಾರೆ, CET ಕರೆಕ್ಟಾಗಿ ಮಾಡಿರೋದಿಲ್ಲ. ಕೆಲವೊಬ್ರು ಎರಡು ಕೂಡ ಅವರೇಜ್ ಅಬವ್ ಅವರೇಜ್ ಕೂಡ ಮಾಡಿರ್ತಾರೆ. ಆ ರೀತಿ ನಿಮಗೆ ಮ್ಯಾಟರ್ ಆಗುತ್ತೆ. ಹೋಪ್ ನೀವು ಎರಡು ಕೂಡ ಒಳ್ಳೆ ಅಂಕನ ಪಡ್ಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ. ಸಾಮಾನ್ಯವಾಗಿ ಒಳ್ಳೆ ಕಾಲೇಜು ಪಡೆಯಲು ಕೂಡ 120ಕ್ಕೂ ಹೆಚ್ಚಿನ ಅಂಕಗಳು ಇಂಜಿನಿಯರಿಂಗಲ್ಲಿ ಅಗತ್ಯತೆ ಅಂತ ಕೂಡ ಹೇಳ್ತಿದ್ದಾರೆ. ನಿಮ್ಮದು ಅಬವ್ ಬಂದ್ಬಿಟ್ಟು 120 ಪ್ಲಸ್ ಇದ್ರೆ ನಿಮಗೆ ನೀವು ಪರವಾಗಿಲ್ಲ, ಒಂದು ರೇಂಜಿಗೆ ಒಳ್ಳೆ ಕಾಲೇಜ್ ಸಿಗ್ಬೋದು ಅಂತ ಇಷ್ಟಪಡ್ತಾನೆ. ಈ ಡಾಟಾ ಬಂದ್ಬಿಟ್ಟು ಸಂಪೂರ್ಣವಾಗಿ ಒಂದು ಓಲ್ಡ್ ಡಾಟಾ ಆಗಿರುತ್ತೆ. ಇದು ನಿಮಗೆ ಕಾಲಕ್ಕೆ ತಕ್ಕಂತೆ ಚೇಂಜಸ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.